ಸ್ಪೀಕರ್ ಯುಟಿ ಖಾದರ್ ವಿರುದ್ಧ ಈಗಾಗಲೇ ಬಿಜೆಪಿಯವರು ಸಾಕಷ್ಟು ಭ್ರಷ್ಟಾಚಾರದ ಆರೋಪವನ್ನು ಮಾಡ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆ ಕೊಡೋದಕ್ಕೆ ಸ್ವತಃ ಸ್ಪೀಕರ್ ಯುಟಿ ಖಾದರ್ ಅವರು ಇದ್ದಾರೆ. ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಸರ್, ನಿನ್ನೆ ಕಾಗೇರಿ ಅವರು, ಇವತ್ತು ಇತರ ಶಾಸಕರು ಹೇಳ್ತಿರೋದು ಒಂದೇ, ನಿಮ್ಮ ವಿರುದ್ಧ ಭ್ರಷ್ಟಾಚಾರದ ಆರೋಪವನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ತಾವು ಸಾಕಷ್ಟು ಸ್ವಜನ ಪಕ್ಷಪಾತ ಮಾಡ್ತಾ ಇದ್ದೀರಿ, ಟೆಂಡರ್ ಪ್ರಕ್ರಿಯೆಗಳಲ್ಲಿ ಅವ್ಯವಹಾರಗಳನ್ನು ಮಾಡಿದ್ದೀರಿ ಅನ್ನುವಂತ ಆರೋಪವನ್ನು ಮಾಡ್ತಾರೆ. ಇದು ತಮ್ಮ ಪ್ರತಿಕ್ರಿಯೆ ಏನು ಅಂತ? ಇನ್ನು ನಾಳೆನೋ ಹೇಳ್ತಾರೆ. ಆದ ಕಾರಣ ಅವರಿಗೆ ಶುಭಾಶಯ ಸಲ್ಲಿಸ್ತೇನೆ. ಇದೆಲ್ಲ ಆಧಾರ ರಹಿತ, ರಾಜ್ಯಕ್ಕೆ ಪ್ರೇರಿತ, ದುರುದ್ದೇಶಪೂರಿತವಾದಂತಹ ಹೇಳಿಕೆಗಳು. ಇದರಲ್ಲಿ ಯಾವುದೇ ಸತ್ಯಾಂಶ ಇಲ್ಲ. ಇವತ್ತು ನಮ್ಮ ಯಶಸ್ಸನ್ನು ಸಹಿಸದೆ ಅಸೂಯೆಯಿಂದ ಅಥವಾ ಏನೋ ನಮ್ಗೆ ಕಪ್ಪು ಚುಕ್ಕೆ ತರಬೇಕೆಂಬ ಭಾವನೆಯಿಂದ ಈ ರೀತಿಯ ಸುಳ್ಳು ಆರೋಪವನ್ನು ಇವತ್ತು ಮಾಡಿದ್ದಾರೆ. ಅದಕ್ಕಾಗಿ ನಾನು ಹೇಳಿದ್ದೇನೆ ಅವರಿಗೆ, ಅವರು ನನ್ನ ಮಿತ್ರರು, ಅವ್ರಿಗೆ ಏನಾದ್ರು ಬೇಕಾದಲ್ಲಿ ನನಗೆ ಲಿಖಿತವಾಗಿ ಕೊಡಿ, ನಾಳೆ ಬಂದು ಕೂತ್ಕೊಳ್ರಿ ಅಂತ ಹೇಳಿ. ಇನ್ನು ಕೂಡ ಯಾರು ಬಂದು ಕೊಡಲಿಲ್ಲ. ಲಿಖಿತವಾಗಿ ಕೊಟ್ಟರೆ ಎಲ್ಲ ಕೊಡೋದಕ್ಕೆ ಲಿಖಿತವಾಗಿ ಅದಕ್ಕೆ ಉತ್ತರ ಹೋಗ್ತದೆ. ಆನ್ಲೈನ್ನಲ್ಲಿ ಯಾಕೆ, ಇಲ್ಲಿ ಯಾಕೆ ಇಷ್ಟು, ಅಲ್ಲಿ ಯಾಕೆ ಹಾಗೆ, ಯಾಕೆಂತ ಹೇಳಿದರೆ ಇದೆಲ್ಲವೂ ಕೂಡ ನೇರವೇ ಖರೀದಿಸುವುದ. ನಮ್ಮ ಅಧಿಕಾರಿಗಳ ಕಾನೂನು ಮತ್ತು ನಿಯಮಗಳು ನೋಡಿ ಅದನ್ನು ಬಹುಶಃ ಇವತ್ತು ಆರ್ಥಿಕ ಕಲಿಸಿ, ಆರ್ಥಿಕ ಅಧಿಕಾರಿಗಳು ನೋಡಿ ಅದನ್ನು ಸಮರಿದ್ರೆ ಮಾತ್ರ ಅಲ್ವಾ ಆಗುವಂಥದ್ದು. ಅದನ್ನು ಲಿಖಿತವಾಗಿ ಕೊಡಿ. ಅದಕ್ಕಿಂತ ಹೆಚ್ಚಿನ ಮಾಹಿತಿ ಇದ್ರೆ ನಾನು ಪರಿಶೀಲಿಸಿ ಲಿಖಿತವಾಗಿ ಉತ್ತರ ಕೊಡ್ತೇನೆ. ಅದು ಇವರು ಬೇಡ ಅಂತ ಯಾಕೆ ಹೇಳ್ತಾರೆ? ಪುಸ್ತಕ ಮೇಳ, ರಿಕ್ಲೈನರ್ ಚೇರು, ಜೊತೆಗೆ ವಿಕಾಸಸೌಧಕ್ಕೆ ಅಥವಾ ವಿಧಾನಸೌಧದಲ್ಲಿ ಅಳವಡಿಸಿರ್ತಕ್ಕಂಥ ಇತರ ಸಾಮಗ್ರಿಗಳು, ಇದೆಲ್ಲದರ ಬಗ್ಗೆಯೂ ಕೂಡ ಅವರು ಆರೋಪವನ್ನು ಮಾಡ್ತಾ ಇರುವಂತದ್ದು. ಶಾಸಕರ ಭವನದಲ್ಲಿ ಹಾಕಿರ್ತಕ್ಕಂಥ ಬೆಡ್ ದಿಮ್ಮಿನ ಕ್ವಾಲಿಟಿ ಬಗ್ಗೆಯೂ ಕೂಡ ಪ್ರಶ್ನೆ ಎತ್ತಿದ್ದಾರೆ ಅಂತ. ಅದನ್ನು ನಾನು ಹೇಳಿದ್ದೇನಲ್ಲ, ಇದನ್ನು ಎಲ್ಲ ನಾನು ಏನೆಲ್ಲ ಕಾರ್ಯಕ್ರಮ ಮಾಡಿದ್ದೇನೆ ಇವತ್ತು ಇಡೀ ದೇಶದವರು ಮೆಚ್ತಾರೆ. ಪುಸ್ತಕ ಮೇಳ, ಬೇರೆ ರಾಜ್ಯದವರು ಬಂದು ನಮ್ಮ ಹತ್ರ ಸ್ಪೀಕರ್ ಕೇಳಿದ್ದಾರೆ, ಹೇಗೆ ಮಾಡಿದ್ದೀರಿ, ಹೇಗೆ ಮಾಡಬೇಕು, ನಾನು ಕೂಡ ಮಾಡ್ತೇನೆ ಅಂತ ಹೇಳಿ ಅದನ್ನು ನಾವೊಂದು ಬೆಂಚ್ ಮಾರ್ಕ್ ಆಗಿ ಇವತ್ತು ತಗೊಂಡೋಗಿದ್ದಾರೆ. ಬೇರೆ ಈ ಯೋಜನೆಗಳನ್ನು ಹೇಳಿದಾಗ, ನಮ್ಮ ಅಟೆಂಡೆನ್ಸ್, ಎಐ ಕ್ಯಾಮರಾ ಇದನ್ನೆಲ್ಲ ಕೂಡ ಹೇಳಿದಾಗ ಇದೆಲ್ಲ ಅತ್ಯಂತ ಸಂತೋಷ ಮೆಚ್ಚಿ ನಾವೊಂದು ಮಾಡೆಲ್ ಆಗಿ ಪರಿಗಣಿಸ್ತಾರೆ. ಬೇರೆಲ್ಲರೂ ಕೂಡ ಮೆಚ್ಚುವಾಗ ಇವರಿಗೆ ಯಾಕೆ ಎಷ್ಟೊಂದು ನೋವಾಗ್ತದೆ ಅಂತ ನನಗೆ ಅರ್ಥ ಆಗುದಿಲ್ಲ. ಆದ ಕಾರಣ ಅವರು ಆದಷ್ಟು ಅವರೇ ನಮ್ಮ ಹೆಸರನ್ನು ಕೆಡಿಸಿ ಏನೋ ಕಪ್ಪು ಚುಕ್ಕೆ ತಂದು ಅವರಿಗೆ ಸಂತೋಷ ಆಗುವುದಾದರೆ ಅವರು ಡೈಲಿ ಬೆಳಿಗ್ಗೆ ಎದ್ದು ಒಬ್ಬೊಬ್ಬರು ಒಂದೊಂದು ಮಾತನಾಡಲಿ. ನನಗೆ ಯಾವುದೇ ಇದರಲ್ಲಿ ಬೇಸರ ಇಲ್ಲ. ನನ್ನ ಬಲ ಏನು ಸ್ಪಷ್ಟತೆಯಿಂದ ಮತ್ತು ನನಗೆ ಆತ್ಮವಿಶ್ವಾಸಕ್ಕೆ ನಮ್ದು ಏನು ಹೆಚ್ಚು ಕಮ್ಮಿ ಆಗಲಿ ತಪ್ಪಾಗಲಿಂದ ನನಗೆ ಗೊತ್ತಿದೆ. ಸತ್ಯ ಇವತ್ತಿಗೂ ಸತ್ಯವೇ, ನಾಳೆಗೂ ಸತ್ಯವೇ, ನಾಳಿದ್ದು ಕೂಡ ಸತ್ಯವಾಗಿ ಉಳಿತದೆ. ಅದಕ್ಕಾಗಿ ಲಿಖಿತವಾಗಿ ಕೊಡಲಿ, ನಾನು ಅದನ್ನು ನೋಡ್ತೇನೆ ಮತ್ತು ಅವ್ರಿಗೆಲ್ಲ ಮಾಹಿತಿಯನ್ನು ನಾನು ಕೊಡ್ತೇನೆ. ಟೆಂಡರ್ ಕೊಡುವಂತ ಸಂದರ್ಭದಲ್ಲಿ ತಮ್ಮ ಭಾಗದವರಿಗೆ ಟೆಂಡರ್ ಕೊಡ್ತಾರೆ ಅನ್ನೋ ಆರೋಪದ ಜೊತೆಗೆ ಈ ಶಾಸಕರ ಭವನದಲ್ಲಿ ಅಳವಡಿಸಿರ್ತಕ್ಕಂಥ ಸ್ಮಾರ್ಟ್ ಲಾಕರ್ಗಳ ದರದ ಬಗ್ಗೆಯೂ ಕೂಡ ಸಾಕಷ್ಟು ಆಕ್ಷೇಪಗಳನ್ನ ಎತ್ತಿದ್ದಾರೆ, ಭ್ರಷ್ಟಾಚಾರದ ಆರೋಪವನ್ನು ಮಾಡ್ತಿದ್ದಾರೆ. ರೈಟಿಂಗ್ ಅಲ್ಲೇ ಕೊಡ್ಲಿ, ಅಲ್ಲ ಇದೆಲ್ಲ ಲಿಖಿತವಾಗಿ ಕೊಡ್ಲಿ. ಇದಕ್ಕೆಲ್ಲ ಲಿಖಿತವಾದ ಉತ್ತರವನ್ನು ನಾವು ಕೊಡ್ತೇವೆ. ಲಿಖಿತವಾಗಿ ಕೊಟ್ರೆ ಅಲ್ಲ. ಆದ ಕಾರಣ ಎಲ್ಲಿಯಾ ಕೂತ್ಕೊಂಡು ಯಾವ್ದು ಅವರ ಸಂತೋಷಕ್ಕೆ ಹೇಳುದಾದ್ರೆ ಅದಕ್ಕೆ ನಾನು ಉತ್ತರ ಕೊಡ್ಲಿಕ್ಕೆ ಹೋಗುದಿಲ್ಲ. ಅವರು ಏನ್ ಬೇಕಾದ್ರೂ ಹೇಳಿಕೊಂಡು ಅವರಿಗೆ ಸಂತೋಷ ಆಗುದಾದ್ರೆ ಏನ್ ಬೇಕಾದ್ರೂ ಹೇಳಿಕೊಂಡು ಹೋಗ್ಲಿ. ನನಗೆ ಯಾವ್ದು ಚಿಂತೆ ಕೂಡದಲ್ಲಿ ನನಗೆ ಏನು ನೋವಾಗುವುದಿಲ್ಲ. ಯಾಕೆ ನಾವು ಅದು ಸತ್ಯದ ಪರವಾಗಿದ್ದೇವೆ, ನಮ್ಮಿಂದ ತಪ್ಪು ಆಗಲಿಲ್ಲ ಅಂತ ಬಲ್ಲ ನನಗೆ ಗೊತ್ತಿದೆ. ಇನ್ನು ಅವ್ರು ಏನಿದೆ ನಮಗೇನು. ನಾನು ಶಾಸಕನಾಗುವ ಮೊದಲೇ ಈ ರೀತಿ ಆರೋಪಗಳನ್ನು ಕೇಳಿ 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 ಬಂದು ನಾನು ಇಷ್ಟು ದೊಡ್ಡ ಸ್ಥಾನಕ್ಕೆ ಬಂದಿದ್ದೇನೆ. ಸಾಕಷ್ಟು ದಾಖಲೆ ಇದೆ ಅನ್ನುವಂಥ ಮಾತನ್ನು ಕೂಡ ಹೇಳ್ತಾ, ಜೊತೆಗೆ ಇದು ಸ್ಪೀಕರ್ ಅವರು ರಾಜೀನಾಮೆ ಕೊಡಲೇಬೇಕು ಅಂತ ಆಗ್ರಹವೂ ಕೂಡ ಇದೆ ಅವ್ರದ್ದು. ಅದನ್ನು ಡೈರೆಕ್ಟ್ ಕೇಳಿ ಅಲ್ಲ, ಅದನ್ನು ಬಂದು ಡೈರೆಕ್ಟ್ ಕೇಳಬೇಕಲ್ಲ. ಅದು ಬೇಕಂತ ಹೇಳಿ ಇಲ್ಲ ಸಲ್ಲದ ಸುಳ್ಳು ಆರೋಪಣೆ ಹೇಳಿ ಮತ್ತೆ ಅಲ್ಲಿಗೆ ಯಾಕೆ ಬರಬೇಕು? ಅದನ್ನು ಫಸ್ಟ್ ಕೇಳಿ. ರಾಜಕೀಯ ಪ್ರೇರಿತ ಆರೋಪ ಆಗಿದೆ ಇದು. ರಾಜಕೀಯ ಪ್ರೇರಿತ, ದುರುದ್ದೇಶಿತ ಪೂರಿತ, ಆಧಾರ ರಹಿತವಾದ ಹೇಳಿಕೆಗಳು. ಇದಿಷ್ಟು ಸ್ಪೀಕರ್ ಯುಟಿ ಖಾದರ್ ಅವರು ಹೇಳ್ತಾ ಇರ್ತಕ್ಕಂಥ ಮತ್ತು ವಿಪಕ್ಷ ಬಿಜೆಪಿ ಮಾಡ್ತಿರ್ತಕ್ಕಂಥ ಆರೋಪದಲ್ಲಿ ಯಾವುದೇ ಹುರುಳಿಲ್ಲ ಅನ್ನುವಂತ ಒಂದು ಮಾತನ್ನು ಕೂಡ ಅವರು ಹೇಳ್ತಾ ಇರ್ತಕ್ಕಂಥದ್ದು. ಕ್ಯಾಮರಾ ಪರ್ಸನ್ ವೆಂಕಟೇಶ್ವರ ಜೊತೆ ಕಾರ್ತಿಕ್, ನ್ಯೂಸ್ 18 ಕನ್ನಡ, ಬೆಂಗಳೂರು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.